ಈ ಪಟ್ಟಣಕ್ಕೇನಾಗಿದೆ? ಎಲ್ಲಿ ನೋಡಿದರೂ ರೀಲ್ಸು. ಒಂದು ಕಡೆ ರೀಲ್ ಮಾಡುವವರಾದರೆ ಇನ್ನೊಂದು ಕಡೆ ರೀಲ್ ನೋಡುವವರು. ಈ ರೀಲ್ ಮಾಡೋರ್ಗೆ ಆಗ್ಬೇಕು ಭಾರಿ ಶಿಕ್ಷೆ. ನನ್ನ ಹೆಸರು ನವೀನ್ ಅಂತ. ನನಗೆ 23 ವರ್ಷ. ನಂಗೆ ರೀಲ್ಸ್ ಮಾಡೋದಂದರೆ ಸಖತ್ ಹುಚ್ಚು. ಒಂದ್ಸಲ ರೀಲ್ಸ್ ಮಾಡೋಕ್ಕೋಗಿ ಬೆಟ್ಟದಿಂದ ಜಾರ್ ಬಿದ್ದು ಕಾಲೆಲ್ಲ ಏಟಾಗ್ಬಿಟ್ಟಿತ್ತು. ಆದರೂ ಕೂಡ ನಾನು ರೀಲ್ಸ್ ಮಾಡೋದು ಬಿಟ್ಟಿಲ್ಲ. ನನಗೆ ರೀಲ್ಸ್ ಮಾಡಿ ಈಗ 15,000 ಫಾಲೋವರ್ಸ್ ಆಗಿದ್ದಾರೆ. ನಾನು ಇದೇ ಥರ ರೀಲ್ಸ್ ಮಾಡಿ ಮುಂದೆ ದೊಡ್ಡದಾಗಿ ಫೇಮಸ್ ಆಗಬೇಕು ಅನ್ನೋದೇ ನನ್ನ ಜೀವನದ ದೊಡ್ಡ ಗುರಿ. ಮಜಾ ಬರೋ ರೀಲ್ಸ್ ಮಾಡೋಣ. ಈ ಹುಡುಗ ಯಾಕೆ ಹಿಂಗಾಡ್ತಿದ್ದಾನೆ? ಏನಿ ರೀಲ್ಸ್ನ ಮಾಯಾಲೋಕ. ಈ ರೀಲ್ ಮಾಡಿ ಕೆಲವರು ಫೇಮಸ್ ಆದವರು ಒಂದ್ ಕಡೆ ಆದ್ರೆ, ಈ ರೀಲ್ನ ಶೇರ್ ಮಾಡಿ ಫ್ರೆಂಡ್ಸ್ಗೆ ರೋದನೆ ಇಡೋರು ಒಂದ್ ಕಡೆ. ನನ್ನ ಹೆಸರು ಮಂಜಾ ಅಂತ. ನನಗೆ 25 ವರ್ಷ. ಒಂದು ನಿಮಿಷ ರೀಲ್ಸ್ ಕಳಿಸ್ಬಿಡ್ತೀನಿ. ನನಗೆ ರೀಲ್ಸ್ ಕಳಿಸೋದಂದರೆ ಹುಚ್ಚು. ದಿನಕ್ಕೆ 100ರಿಂದ 150 ರೀಲ್ಸ್ ಕಳಿಸ್ತಾ ಇರ್ತೀನಿ ನಮ್ಮ ಫ್ರೆಂಡ್ಸ್ಗೆ. ನಾನು ಫ್ರೆಂಡ್ಸ್ಗೆ ರೀಲ್ಸ್ ಕಳಿಸ್ತೀನಿ ಅಂತ ದಿನ ಹುಡ್ಕೊಬಂದು ಮನೆಗೆ ಹೊಡಿತಾರೆ. ಆದ್ರೂ ನಾನು ತಲೆ ಕಟ್ಸ್ಕೊಳಲ್ಲ, ರೀಲ್ಸ್ ಕಳಿಸ್ತಾ ಇರ್ತೀನಿ. ರೀಲ್ಸ್ ಕಳಿಸಿಲ್ಲ ಅಂದರೆ ನಂಗೆ ನಿದ್ದೆನೇ ಬರೋಲ್ಲ. ಒಂದು ನಿಮಿಷ ರೀಲ್ಸ್ ಕಳಿಸ್ಬಿಡ್ತೀನಿ. ಇವರೆಲ್ಲರ ಮಧ್ಯೆ ಈ ರೀಲ್ಗಳನ್ನೆಲ್ಲ ನೋಡಿ ಇನ್ನೂ ಕೆಲವರು ಹುಚ್ಚರಾಗಿದ್ದಾರೆ. ನನ್ನ ಹೆಸರು ತೇಜಸ್ ಅಂತ. ನನಗೀಗ 20 ವರ್ಷ. ನಾನು ರೀಲ್ಸ್ ಹುಚ್ಚಿಂದ ರೀಲ್ಸ್ ನೋಡಿ 2 ವರ್ಷದಿಂದ ನಾನು ಒಂದು ಕಣ್ಣು ಕಳ್ಕೊಂಡೆ. ಆದರೂ ನಾನು ರೀಲ್ಸ್ ಹುಚ್ಚು ಹೋಗಿಲ್ಲ. ಮತ್ತೆ ರೀಲ್ಸ್ ನೋಡ್ತಾ ಈಗ 2 ಕಣ್ಣು ಕಳ್ಕೊಂಬಿಟ್ಟಿದ್ದೀನಿ. ಇವಾಗಲೂ ನನಗೆ ರೀಲ್ಸ್ ನೋಡೋಕ್ಕೆ ಆಸೆ ಆಗ್ತಿರುತ್ತೆ, ಆದರೆ ನನಗೆ ಕಣ್ಣಿಲ್ಲ. ಆದರೂ ನಾನು ರೀಲ್ಸ್ ಆನ್ ಮಾಡಿ ಕೇಳಿಸ್ಕೊತಾ ಇರ್ತೀನಿ. ಇವರನ್ನೆಲ್ಲ ಕಾಪಾಡೋ ಜವಾಬ್ದಾರಿ ನಮ್ಮದಾಗಿದೆ. ರೀಲ್ಸ್ ನೋಡದಿರಿ, ನೋಡಲು ಬಿಡದಿರಿ. ಸಹಾಯಕ್ಕಾಗಿ 0099 ಕಾಲ್ ಮಾಡಿ. ಎತ್ತಿಲ್ಲ ಅಂದರೆ ಮಿಸ್ ಕಾಲ್ ಕೊಡಿ.